ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಅಟ್ಲೀಸ್ಟ್ ಮಿಸ್ ಕಾಲ್ ನೋಡಿದ್ಮೇಲೆ ಆದ್ರೂ ವಾಪಸ್ ಫೋನ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಇಲ್ಲೊಬ್ಳು ಅವ್ರಿಗೋಸ್ಕರ ಕಾಯ್ತಾ ಇರ್ತೀನಿ ಅನ್ನೋ ಯೋಚನೆನೇ ಇಲ್ಲ ಅವ್ರಿಗೆ. ಇಂಥ ಟೈಮಲ್ಲಿ ಅವ್ರು ನನ್ನ ಜೊತೆ ಇದ್ದಿದ್ರೆ ಅಲ್ಲ, ಹಳ್ಳಿ ಶಕುನದಲ್ಲಿ ನನಗ್ ಕಷ್ಟ ಅಂತ ಬಂದಿತ್ತು. ಕಷ್ಟ ಇನ್ ನನಗ್ ನೇರವಾಗಿ ಬರಲ್ಲ. ಅರ್ಜುನ್ ಸರ್ ಏನಾದ್ರೂ ಕಷ್ಟದಲ್ಲಿ ಸಿಕ್ಕಾಕೊಂಡ್ರೆ ಅದು ನನಗೆ ಕಷ್ಟ ಬಂದಾಗಲ್ವಾ? ಇವರು ಫೋನ್ ಪಿಕ್ ಮಾಡದೆ ಇರೋದು, ಸಡನ್ ಆಗಿ ಹೇಳ್ದೆ ಕೇಳದೆ ಫಾರಿನ್ಗೆ ಹೋಗಿರೋದು, ಇದೆಲ್ಲ ನೋಡ್ತಿದ್ರೆ ಅವ್ರೇನೋ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅನಿಸ್ತಿದೆ. ಫೋನ್ ಎತ್ತಿ ಸರ್. ಅಲ್ಲವ್ರಿಗೇನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಮೀಟಿಂಗ್ ಅಲ್ಲಿ ಇದ್ರೆ ಮೀಟಿಂಗ್ ಅಲ್ಲಿ ಇದೀನಿ ಅಂತ ಒಂದ್ ಮೆಸೇಜ್ ಆದ್ರೂ ಹಾಕಬಹುದಾಗಿತ್ತು. ಹಲೋ ಅರ್ಜುನ್ ಸರ್, ಆರಾಮಾಗಿದ್ದೀರಾ ತಾನೆ? ಏನೋ ತೊಂದರೆ ಆಗಿಲ್ಲ ಅಲ್ವಾ? ಅಯ್ಯೋ ಸೇವಂತಿ, ನನಗೇನೋ ಆಗಿಲ್ಲ, ನಾನು ಆರಾಮಾಗಿ ಇದ್ದೀನಿ. ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗಿದೀಯಾ? ನಿಮ್ ನೆನ್ಪಾಯ್ತು, ಅದಕ್ಕೆ ಫೋನ್ ಮಾಡ್ದೆ. ನೀವು ಪಿಕ್ ಮಾಡ್ಲಿಲ್ವಲ್ಲ, ಅದಕ್ಕೆ ಗಾಬರಿ ಆಯ್ತು. ಓಹೋ, ಅಲ್ಲ ಕೊನೆಗೂ ನಿನಗೆ ನೆನಪಾಯ್ತಲ್ಲ. ನೀವು ಒಳ್ಳೆ, ನಾನೇ ನಿಮ್ಮನ್ನ ಮರ್ತಿದ್ದೀನಾ ನೆನ್ಪಾಗೋದಕ್ಕೆ? ಹಾಗ್ ನೋಡಕ್ ಹೋದ್ರೆ ನನ್ನ ಮರ್ತಿರೋದು ನೀವೇ. ಒಂದು ಫೋನ್ ಮಾಡಲ್ಲ, ನಾನೇ ಮಾಡ್ಬೇಕು. ಏನ್ ಮಾಡ್ಲಿ ಸೇವಂತಿ? ನನಗೆ ಹಾ ಗೊತ್ತು ಗೊತ್ತು ಗೊತ್ತು. ಏನ್ ಮಾಡ್ಲಿ ಸೇವಂತಿ, ನನ್ ಕೆಲ್ಸಾನೇ ಹಾಗೆ. ನಾನೊಬ್ಬ ಲಾಯರ್ ಅಂತ ನಿನಗೆ ಗೊತ್ತಿದೆ ಅಲ್ವಾ? ಹಾಗೆ ಹೀಗೆ ಅಂತ ಕತೆ ಹೊಡಿತೀರಾ. ಅದೆಲ್ಲ ಬಿಡಿ, ನೀವ್ ಯಾವಾಗ ವಾಪಸ್ ಬರ್ತೀರಾ ಅದನ್ನ ಹೇಳಿ. ಆದಷ್ಟು ಬೇಗ ಬರ್ತೀನಿ. ನನಗೂ ನಿನ್ನ ಬಿಟ್ಟಿರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಗೊತ್ತಾ? ಪ್ಲೀಸ್ ಸರ್, ಬೇಗ ಬನ್ನಿ. ನಾನಂತೂ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾಕೆ ಸೇವಂತಿ, ಅಲ್ಲೇನು ಸಮಸ್ಯೆ ಇಲ್ಲ ತಾನೆ? ಯಾಕೆ ಅರ್ಜುನ್ ಸರ್? ಅಲ್ಲ, ನಿನ್ ವಾಯ್ಸ್ ಕೇಳ್ತಾ ಇದ್ರೆ ನೀನೇನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ ಅನ್ನಿಸ್ತಾ ಇದೆ. ಮೊನ್ನೆ ಹಾಗೆ ಅನ್ನಿಸ್ತು, ಬಿಸಿಲಿ ಕೇಳೋದನ್ನ ಮರ್ತ್ಬಿಟ್ಟೆ. ಇಲ್ಲಿ ಪೂಜನ್ಗೆ ಅಬಾರ್ಷನ್ ಆಗಿರೋದು ಹೇಳಲಾ ಬೇಡವಾ? ಬೇಡ ಬೇಡ, ಮೊದ್ಲೇ ಬಿಸಿ ಇದ್ದಾರೆ, ಅವ್ರು ಡಿಸ್ಟರ್ಬ್ ಮಾಡೋದು ಬೇಡ. ಕೆಲಸ ಮುಗಿಸ್ಕೊಂಡು ಬಂದ್ಮೇಲೆ ಹೇಳೋಣ. ಸೇವಂತಿ. ಹಾ, ಏನಿಲ್ಲ, ಆ ಥರ ಎಲ್ಲ ಏನಿಲ್ಲ ಸರ್. ನೀವು ಇಲ್ಲಿ ನನ್ನ ಜೊತೆ ಇಲ್ವಲ್ಲ, ಅದಕ್ಕೆ ಯಾಕೋ ತುಂಬಾ ಬೋರ್ ಆಗ್ತಿದೆ ಅಷ್ಟೇ. ನೋಡಿ, ನೀವು ಆದಷ್ಟು ಬೇಗ ಬನ್ನಿ, ಎಲ್ಲ ಸರಿ ಹೋಗುತ್ತೆ. ಓಕೆ ಓಕೆ, ಬರ್ತೀನಿ. ನನಗೊಂದು ಮೀಟಿಂಗ್ ಇದೆ, ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಸರಿ ಬಾಯ್, ಬೇಗ ಬನ್ನಿ. ಸರಿ. ಪೂಜಾ, ಅಜ್ಜಿ, ಅಪ್ಪ, ಅಮ್ಮ, ಪೂಜಾ, ಅಪ್ಪ, ಪೂಜಾ, ಅಮ್ಮ, ಎಲ್ಲಿದ್ಯಮ್ಮ? ಬೇಗ ಬಾಮ್ಮ. ಬೇಗ ಬನ್ನಿ. ಏನಾಯ್ತು? ಏನು ಇದು? ತಲೆಗೆಲ್ಲ ಏಟ್ ಮಾಡ್ಕೊಂಡಿದ್ಯಾ? ಏನಾಯ್ತು? ಹೇಳ್ತೀನಮ್ಮ, ಇದೆಲ್ಲ ಹೇಳ್ತೀನಿರಮ್ಮ. ಹೇಗಾಯ್ತು? ಪೂಜಾ, ಅಶ್ವಿನ್, ಯಾಕೋ ಸುಮ್ನೆ ಕೂಗಾಡ್ತಿದ್ಯಾ? ಅಶ್ವಿನ್ ಏನಾಯ್ತು? ಅಶ್ವಿನ್, ಹೇಳ್ತೀನಿ. ಏನಾಯ್ತು? ಇವತ್ತೆಲ್ಲ ಸತ್ಯ ಹೇಳೋದಕ್ಕೆ ಬಂದಿದ್ದೀನಿ. ಯಾವ ಸತ್ಯನೋ? ಯಾಕೆ ಈ ರೀತಿ ಕೂಗಾಡ್ತಿದ್ಯಾ? ಅಜ್ಜಿ, ನಾವು ನಮ್ದವ್ರೆ ನಮ್ ಕುತ್ಕೆ ಕುಯ್ದ್ಬಿಟ್ರ ಅಜ್ಜಿ. ಯಾರು? ಅದನ್ನ ನಾನು ಹೇಳ್ತೀನಿ. ಮೊದಲು ಮನೆ ಹಾಳಿ ಸೇವಂತಿನ ಕರೀರಿ. ಸೇವಂತಿ? ಏ, ಎಲ್ಲಿದ್ದೀಯೇ? ಬಾರೆ ಹೊರಗೆ. ಯಾಕ್ರಿ ನಮ್ಮ ಮನೆ ಹೆಣ್ಮಗಳನ್ನ ಮನೆ ಹಾಳಿ ಅಂತಿದ್ದೀರಾ? ಮನೆ ಹಾಳ್ರು ಅಂತ ತಾನೇ ಹೇಳ್ಬೇಕು. ಏ ರಾಜೇಶ, ಚೆನ್ನಾಗೇ ಇದ್ದಲ್ಲೋ, ದಿನಕ್ಕೊಂಥರ ಹುಚ್ಚ ನಿನಗೆ? ಹುಚ್ಚಿಡ್ದಿರೋದು ನನಗಲ್ಲ, ನಿಮಗೆ. ಅದಕ್ಕೆ ಆ ದರಿದ್ರದವಳನ್ನ ನಂಬಿ ಈ ಮನೆಗೆ ನೀವೇ ಬೆಂಕಿ ಹಚ್ಕೋತಿದ್ದೀರಾ. ಅಪ್ಪ, ನಾನ್ ಬದುಕಿರೋದು ನಿಮ್ಗೆ ಇಷ್ಟ ಇಲ್ವಾ? ಅಲ್ಲಮ್ಮ. ಅಪ್ಪ ಪ್ಲೀಸ್, ಅಮ್ಮ ಕರ್ಕೊಂಡು ಇಲ್ಲಿಂದ ಹೊರಟೋಗಿ.
ನಿಮ್ ಪಂಚಾಯತಿ ಎಲ್ಲ ನೋಡಿ ನಂಗೆ ಸಾಕಾಗೋಗಿದೆ. ಪೂಜಾ ಅವ್ರನ್ನ ಯಾಕೆ ಬೈತಿದ್ಯಾ ನೀನು? ಅವ್ರು ಕರೆಕ್ಟಾಗ ಇದಾರೆ. ಇಲ್ಲಿ ಸರಿ ಇಲ್ದೇರವ್ರು ನಾವು ನಮ್ದವ್ರು. ಅಶ್ವಿನ್, ಯಾರು ಸರಿಗಿಲ್ವೋ? ನೀನ್ ಯಾರ ಬಗ್ಗೆ ಹೇಳ್ತಿದ್ಯಾ? ಯಾರು ಸರಿಗಿಲ್ವೋ ಇಲ್ಲಿ? ಎಲ್ಲಾ ಸತ್ಯನೂ ಹೇಳ್ತೀನಿ. ಅಶ್ವಿನ್, ಅಯ್ಯೋ ಅಶ್ವಿನ್, ಅಶ್ವಿನ್ ಏನಿದು? ಬ್ಯಾಂಡೇಜ್ ಎಲ್ಲ ಕಟ್ಟಿದ್ದಾರೆ. ಏನ್ ಮಾಡ್ಕೊಂಡೆ? ಆಚೆ ಹೋದ್ರೆ ಏನಾದ್ರೂ ಒಂದು ಮಾಡ್ಕೊಂಡು ಬರ್ತಾನೆ ಇರ್ತೀಯಲ್ಲ. ಎಷ್ಟೊಂದು ಏಟಾಗಿದೆ? ತುಂಬಾ ನೋಯ್ತಿದ್ಯಾ? ಹಾ, ನೋವಾಗ್ತಿರೋದು ನನ್ಗೆ ಈ ಗಾಯದಿಂದ ಅಲ್ಲ, ನೀವು ನನ್ನ ಬದುಕಿಗೆ ದೊಡ್ಡ ಗಾಯ ಮಾಡ್ಬಿಟ್ರಲ್ಲ ಅದ್ರಿಂದ. ನಂಬಿಕೆ ಅನ್ನೋ ಆಯುಧ ತಕೊಂಡ್ ಚುಚ್ಬಿಟ್ರಲ್ಲ ಅದ್ರಿಂದ. ಅಶ್ವಿನ್, ಅದ್ರಿಂದ ಅಲ್ಲ ಏನ್ ಹೇಳ್ತಿದ್ಯೋ ನೀನು? ಆಹಾ, ಏನ್ ಮಾತ್ರ ವಾತ್ಸಲ್ಯ. ಏಯ್, ಸಖತ್ತಾಗಿ ಆಕ್ಟಿಂಗ್ ಮಾಡ್ತಿದ್ದೀರಾ, ಶಬಾಷ್. ಈ ಆಕ್ಟಿಂಗ್ಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕು. ಇನ್ಯಾವುದೇ ಕೊಟ್ಟು ವೇಸ್ಟ್ ಆಗ್ಬಿಡುತ್ತೆ. ಹಿಂಗೆ ಅಲ್ವಾ ಬೆಣ್ಣೆ ಹಚ್ಚಿ ಹಚ್ಚಿ ಮಾತಾಡಿ ನನ್ನ ಜೀವನನೇ ಹಾಳು ಮಾಡ್ಬಿಟ್ರಲ್ಲ. ಅಯ್ಯೋ, ಅಶ್ವಿನ್, ಏನೋ ಮಾತಾಡ್ತಿದ್ಯಾ ನೀನು? ಅಕ್ಕಂಗೆ ಏನಕ್ಕೆ ಬೈತಿದ್ಯಾ? ಬೈಯದ ಅವ್ರು ಮಾಡಿರೋ ಕೆಲ್ಸಕ್ಕೆ ಅವ್ರನ್ನ ಕೊಂದಾಕಿದ್ರು ನನ್ಗೆ ಯಾವ ಪಾಪನೂ ಬರಲ್ಲ. ಏ ಅಶ್ವಿನ್, ನನ್ನ ಕೊಂದ ಹಾಕುವಂತ ತಪ್ಪು ನಾನು ಏನೋ ಮಾಡಿದ್ದೀನಿ? ನಿಮ್ ತರ ಹೊಟ್ಟೆ ಉರಿ ಪಡೋ ಹೆಂಗ್ಸ್ನ ನಾನು ಈ ಪ್ರಪಂಚದಲ್ಲೇ ನೋಡಿಲ್ಲ. ನಿಮ್ ತರ ನನ್ನ ಹೆಂಡ್ತಿನೂ ಬಾಳ್ಬೇಕು ಅಂತ ಇಂಥ ನೀಚ್ ಕೆಲಸ ಮಾಡಿದ್ರ ನೀವು? ಅಶ್ವಿನ್, ಏನ್ ಮಾತಾಡ್ತಾ ಇದೀಯ ನೀನು? ನಾಲ್ಗೆ ಮೇಲೆ ಇಡ್ತಾ ಇರ್ಲಿ. ಹಿಡ್ತಾನ? ನಮ್ ಎಲ್ಲಾರ ಜುಟ್ಟು ಇವ್ರು ಹಿಡ್ತದಲ್ಲಿದೆ. ಅದಕ್ಕೆ ಈ ಮನೇಲಿ ಇಷ್ಟೊಂದು ಅನಾಹುತ ಆಗ್ತಿರೋದು. ಒಳ್ಳೆತನದ ಮುಖವಾಡ ಹಾಕೊಂಡ್ ಮೋಸ ಮಾಡ್ತಿದ್ರಿ ಅಲ್ವಾ? ಇವತ್ ನಿಮ್ ಮುಖವಾಡ ಬಿತ್ತು, ಕಳಚ್ ಬಿತ್ತು. ಮುಚ್ಚು ಬಾಯಿ. ಸುಮ್ನೆ ಇದ್ದೀನಿ ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ಅಮ್ಮ, ನಿನಗ್ ನನ್ ಸಂಕಟ ನೋವು ಅರ್ಥ ಆಗ್ತಿಲ್ಲ ಅಲ್ವಾ? ಅಶ್ವಿನ್, ನೀನ್ ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ಅರ್ಥ ಆಗೋದು. ನೀನ್ ಹೀಗೆ ಒಗಟಾಗಿ ಮಾತಾಡಿದ್ರೆ ಏನು ಅರ್ಥ ಆಗುತ್ತೆ? ಮಾತಾಡೋ ಶಕ್ತಿನ ಕಿತ್ಕೊಂಡ್ಬಿಟ್ಲಮ್ಮ ಈ ಮೋಸ್ಕಾತಿ.